ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸಾಲಗಾರರಿಗೆ ಮಹತ್ವದ ಸುದ್ದಿಯೊಂದು ಇದೆ. ಇದೀಗ ಸಾಲಗಾರರ ಅನುಮತಿ ಇಲ್ಲದೆ ಬ್ಯಾಂಕ್ಗಳು EMI ಹಣ ಕಟ್ ಮಾಡುವಂತಿಲ್ಲ ಅಂತ ಹೇಳಿ RBI ನಿಯಮವನ್ನು ಹೊರಡಿಸಿದೆ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ಯಾಂಕ್ನಿಂದ ಹಣ ಕಡಿತವಾಗಿದೆ ಎಂಬ ಮೆಸೇಜ್ ನೋಡಿ ಕಂಗಾಲಾಗುವಂತಹ ದಿನಗಳು ಇನ್ನು ಇತಿಹಾಸ ಅಂತಾನೆ ಹೇಳ್ಬೋದು. ನಿಮ್ಮ ಖಾತೆಯಿಂದ EMI ಅಥವಾ ಯಾವುದೇ ಹಣ ಕಡಿತವಾಗುವ ಬದಲು ಬ್ಯಾಂಕ್ಗಳು ಗ್ರಾಹಕರಿಗೆ ಮಾಹಿತಿ ನೀಡುವುದನ್ನು RBI ಈಗ ಕಡ್ಡಾಯಗೊಳಿಸಿದೆ. ನಿಮ್ಮ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಹಣ ಕಡಿತವಾಗುವ ಕನಿಷ್ಠ 24 ಗಂಟೆಗಳ ಬದಲು ಬ್ಯಾಂಕ್ ನಿಮಗೆ SMS ಅಥವಾ ಇಮೇಲ್ ಕಳಿಸಬೇಕು. ಈ ಮೆಸೇಜ್ನಲ್ಲಿ ಎಷ್ಟು ಹಣ ಕಡಿತವಾಗಲಿದೆ ಮತ್ತು ಯಾವ ಉದ್ದೇಶಕ್ಕಾಗಿ ಲೋನ್, ಅಂದರೆ ಉದಾಹರಣೆಗೆ ಲೋನ್ EMI ಅಥವಾ ಇನ್ಸೂರೆನ್ಸ್ ಕಟ್ ಆಗ್ತಾ ಇದೆ ಎಂಬ ವಿವರ ಇರಬೇಕು. ಖಾತೆಯಲ್ಲಿ ಹಣವಿಲ್ಲದೆ EMI ಬೌನ್ಸ್ ಆಗಿ ದಂಡ ಪಾವತಿಸುವ ತಲೆನೋವು ಇನ್ಮುಂದೆ ಇರೋದಿಲ್ಲ. ಮುನ್ಸೂಚನೆ ಸಿಗುವುದರಿಂದ ನೀವು ಸಮಯಕ್ಕೆ ಸರಿಯಾಗಿ ಖಾತೆಗೆ ಹಣವನ್ನು ಜಮೆ ಮಾಡಬಹುದು. ಒಂದು ವೇಳೆ ಯಾವುದಾದ್ರೂ ಆಟೋ ಪೇಮೆಂಟ್ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ಅದನ್ನು ತಡೆಯಬೇಕಂತಿದ್ರೆ ಆ ನೋಟಿಫಿಕೇಶನ್ ಮೂಲಕವೇ ನೀವು ಅದನ್ನು ರದ್ದುಗೊಳಿಸುವ ಅಥವಾ ಬದಲಾಯಿಸುವ ಆಯ್ಕೆಯನ್ನು ಹೊಂದಿರ್ತೀರಿ. ಸೊ ಈ ನಿಯಮ ಕೇವಲ ಲೋನ್ EMIಗಳಿಗೆ ಮಾತ್ರವಲ್ಲದೆ ಕೆಲವೊಂದಕ್ಕೆ ಅನ್ವಯವಾಗುತ್ತೆ. ಮನೆ ಮತ್ತು ವಾಹನ ಸಾಲದ ಕಂತು, ವಿಮಾ ಪ್ರೀಮಿಯಂ, ನೆಟ್ಫ್ಲಿಕ್ಸ್, ಜಿಮ್ ಅಥವಾ ಇತರ OTT ಚಂದಾದಾರಿಕೆ, ಇನ್ನು 15,000ಕ್ಕಿಂತ ಹೆಚ್ಚಿನ ಪಾವತಿಗಳಿಗೆ ಹೆಚ್ಚುವರಿ ದೃಢೀಕರಣ ಕೂಡ ಅತ್ಯಗತ್ಯ. ಬ್ಯಾಂಕ್ ಒಂದು ವೇಳೆ ನಿಮಗೆ 24 ಗಂಟೆ ಮುಂಚಿತವಾಗಿ ಮಾಹಿತಿ ನೀಡದೆ ಹಣ ಕಡಿತಗೊಳಿಸಿದ್ರೆ ನೀವು ನೇರವಾಗಿ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ಸ್ಗೆ ದೂರು ನೀಡಬಹುದು. ಗ್ರಾಹಕರ ಸಮ್ಮತಿಯೇ ಅಂತಿಮ ಅಂತ ಹೇಳಿ RBI ಇದೀಗ ಈ ಸೂಚನೆಯನ್ನು ನೀಡಿದೆ. ಸ್ನೇಹಿತರೆ, ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.